ನಮ್ಮಲ್ಲಿರೋ ಯಾವುದೇ ಹಸುಗಳಾಗ್ಲಿ ಕರುಗಳಾಗ್ಲಿ ಯಾವ್ದನ್ನು ನಾವು ದುಡ್ಡು ಕೊಟ್ಟು ತಂದಿಲ್ಲ. ಎಲ್ಲ ನಮ್ಮನೇಲೆ ಹುಟ್ಟಿ ನಮ್ಮನೇಲೆ ಬೆಳೆದಿರೋದು. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಇವುಗಳಿಗೋಸ್ಕರನೇ ಮಾಡ್ತಿರೋದು. ಆದ್ರೂ ನಮ್ಮ ಮನೇಲಿ ಈ ಹಸು ಇರೋ ಗೊತ್ತು ಯಾವ ಹಸುಗುನು ಇಲ್ಲ. ಜನಗಳು ಯಾವ ತರ ಇರ್ತಾರೆ ಅನ್ನೋದಕ್ಕೆ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಅಲ್ಲಿ ಫಸ್ಟ್ ಹಾಲ್ ಕರೆಯೋ ಮಿಷಿನ್ ತಂದಿದ್ದು ನಮ್ಮನೇಲೆ, ಫಸ್ಟ್ ಹಸುಗಳಿಗೆ ಮ್ಯಾಟ್ ತಂದಿದ್ದು ನಮ್ಮನೇಲೆ, ಫಸ್ಟ್ ಚಾಫ್ ಕಟ್ಟರ್ ಮೇವು ಪುಡಿ ಮಾಡೋ ಮಿಷಿನ್ ತಂದಿದ್ದು ನಮ್ಮನೇಲೆ. ನಾವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀವಿ, ಮೇಂಟೆನೆನ್ಸ್ ಹೆಂಗ್ ಮಾಡ್ತೀವಿ, ಏನೇನಿದೆ ಎಕ್ವಿಪ್ಮೆಂಟ್ಸ್ ಎಲ್ಲದನ್ನು ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮನೆಯಲ್ಲಿ ಟೋಟಲ್ ಆಗಿ 10 ದನಗಳಿದಾವೆ. ಅದರಲ್ಲಿ ಇವ್ 5 ಹಸುಗಳು, ಅದರಲ್ಲಿ ಇವೆರಡು ಗಬ್ಬ ಆಗಿದೆ. ಹಾಲು ಕೊಡ್ತಿರೋದು ಆ ನಾಟಿ ಹಸು, ಈ ಬಿಳಿ ಹಸು ಮತ್ತೆ ಈ ಹಸು ಒಂದು ಹಾಲು ಕೊಡ್ತಿದೆ. ಟೋಟಲ್ ಆಗಿ ನಾವು 17 ರಿಂದ 18 ಲೀಟರ್ ಈಗ ಹಾಲು ಉಯ್ತಿದೀವಿ ಒಂದು ಹೊತ್ತಿಗೆ. ಮತ್ತೆ ಆ ನಾಟಿ ಹಸು ಇದೆಯಲ್ಲ ಅದ್ರ ಹಾಲನ್ನ ಕರುಗೆ ಮತ್ತೆ ಮನೆಗೆ ಮಾತ್ರ ಯೂಸ್ ಮಾಡೋದು, ಡೈರಿಗೆ ಹಾಕಲ್ಲ ಅದನ್ನ ಹಾಲನ್ನ. ಆದ್ರೂ ನಮ್ಮ ಮನೇಲಿ ಈ ಹಸು ಇರೋ ಗೊತ್ತು ಯಾವ ಹಸುಗುನು ಇಲ್ಲ. ಇದ್ರ ಅಮ್ಮನ ನಾವು 10 ವರ್ಷ ಹಿಂದೆ 60,000 ಕೊಟ್ಟು ದೊಡ್ಡಬಳ್ಳಾಪುರದಿಂದ ತಂದಿದ್ದು. ಅದ್ರ ಕರುಗಳಿವು. ಇದು 2 ಕರು ಹಾಕಿದೆ, ಸೇಮ್ ಇದ್ರ ತರನೇ ಇದೆ ಗುರು. ನಮ್ಮಲ್ಲಿರೋ ಯಾವುದೇ ಹಸುಗಳಾಗ್ಲಿ ಕರುಗಳಾಗ್ಲಿ ಯಾವ್ದನ್ನು ನಾವು ದುಡ್ಡು ಕೊಟ್ಟು ತಂದಿಲ್ಲ. ಎಲ್ಲ ನಮ್ಮನೇಲೆ ಹುಟ್ಟಿ ನಮ್ಮನೇಲೆ ಬೆಳೆದಿರೋದು. ಆದ್ರೆ ಇದೊಂದು ಇದೆಯಲ್ಲ ನಾಟಿ ಹಸು, ಅದೊಂದನ್ನು ಮಾತ್ರ ನಮ್ಮ ತಾತ ಅವ್ರು ಕೊಟ್ಟಿರೋದು. ಅದರಲ್ಲಿ ಫಸ್ಟ್ ಹಾಲ್ ಕರೆಯೋ ಮಿಷಿನ್ ತಂದಿದ್ದು ನಮ್ಮನೇಲೆ, ಫಸ್ಟ್ ಹಸುಗಳಿಗೆ ಮ್ಯಾಟ್ ತಂದಿದ್ದು ನಮ್ಮನೇಲೆ, ಫಸ್ಟ್ ಚಾಫ್ ಕಟ್ಟರ್ ಮೇವು ಪುಡಿ ಮಾಡೋ ಮಿಷಿನ್ ತಂದಿದ್ದು ನಮ್ಮನೇಲೆ. ಜನಗಳು ಯಾವ ತರ ಇರ್ತಾರೆ ಅನ್ನೋದಕ್ಕೆ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇದು ನಮ್ ಕೊಡಕೆ ಹೊಲ್ದ ಹತ್ರ ಇರೋದು, ಹಸುಗಳಿಗೆ ಅಂತ ಕಟ್ಟಿರೋದು. ಹೊಲ್ದ ಹತ್ರ ಇರೋದ್ರಿಂದ ಯಾವ ತರ ಕರೆಂಟ್ ಸಪ್ಲೈ ಇರ್ಲಿಲ್ಲ. ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಊರಿದೆ, ಅಲ್ಲಿಂದ ಇಲ್ಲಿಗೆ ಕರೆಂಟ್ ನ ಎಳ್ಸೋಕೆ ಅಂತ 60,000 ಕಾಂಟ್ರಾಕ್ಟ್ ಕೇಳಿದ್ರು. 60,000 ಕೇಳಿದ್ದಕ್ಕೆ ಅದೊಂದು 2 ಮನೆ ಇದೆ, ಒಟ್ಟಿಗೆ ಎಳ್ಸೋಣ, ಶೇರ್ ಹಾಕಿದ್ರೆ 3 ಜನಕ್ಕೆ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಕ್ಕೆ ಅವರು ಬೇಡ ಅಂತ ಹೇಳಿದ್ರು. ಅವ್ರು ಬೇಡ ಅಂತ ಹೇಳಿದಕ್ಕೆ ನಾವು ಬಿಡಕ್ಕಾಗುತ್ತಾ? ಇಲ್ಲ ಅಂತ ನಾವೇ ಇದನ್ನ 60,000 ಕೊಟ್ಟು ಕರೆಂಟ್ ನ ಎಳ್ಸಿದ್ವು. ಈಗ 1 ವರ್ಷ ಕಳೆದ್ಮೇಲೆ ಸಲೀಸಾಗಿ ಇಲ್ಲಿಂದ ಕರೆಂಟ್ ಸಪ್ಲೈನ ತಗೊಂಡೋಗಿದ್ದಾರೆ ಅವರು. ನಾವೆಲ್ಲ ಯೂಸ್ ಮಾಡೋದು ಬೈಪಾಸ್ ಪಶು ಆಹಾರ ಅಂತ. ಇದು KMF ಡೈರಿಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದು 50 kg ಚೀಲ. ಒಂದು ಚೀಲಕ್ಕೆ ಇದ್ರ ಪ್ರೈಸು 1375 ರೂಪಾಯಿ. ನಮಗೆ ಒಂದು ತಿಂಗಳಿಗೆ 10 ರಿಂದ 11 ಚೀಲ ಬೇಕು. ಅದಕ್ಕೋಸ್ಕರ ಒಂದು ತಿಂಗಳಿಗೆ 14,000 ಬರೀ ಹಿಂಡಿ ಖರ್ಚಾಗುತ್ತೆ. ಮತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಶೇಂಗಾ ಹಿಂಡಿ ಅಂದ್ರೆ ಕಡಲೆಕಾಯಿ ಹಿಂಡಿನ ತರಿಸ್ತೀವಿ, ಅದು 3,000 ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ. ಟೋಟಲ್ ಈಗ 17 ರಿಂದ 18,000 ರೂಪಾಯಿ ಬರೀ ಹಿಂಡಿ ಖರ್ಚಾಗುತ್ತೆ. ಮತ್ತೆ ಮೇವಿನ ಬಗ್ಗೆ ಮಾತಾಡಕ್ ಬಂದ್ರೆ ತಿಂಗಳಿಗೆ ಈ ಪುಡಿ ಮಾಡಿಸಿ ಶೇಲೇಜ್ ಮೇವು ನಾವು ಜಾಸ್ತಿ ಯೂಸ್ ಮಾಡೋದು. ಶೇಲೇಜ್ ಮೇವು ಯೂಸ್ ಮಾಡೋದ್ರಿಂದ ನಮಗೆ ಹೊರಗಡೆ ತಗೊಂಡು ಯೂಸ್ ಮಾಡ್ತೀನಿ ಅಂತಂದ್ರೆ ಬರೀ ಮೇವಿಗೆನೆ 15 ರಿಂದ 20,000 ಖರ್ಚಾಗುತ್ತೆ ತಿಂಗಳಿಗೆ. ಇದೆಲ್ಲ ಕಂಪ್ಲೀಟ್ ಆಗಿ ಇವುಗಳಿಗೋಸ್ಕರನೇ ಮಾಡ್ತಿರೋದು. ಯಾಕೆ ಅಂತಂದ್ರೆ ಪೆಡಾಕ್ ಸಿಸ್ಟಮ್ ತರ ಮಾಡೋಣ ಅಂತ. ಹಸುಗಳು ಬೇಕಾದಾಗ ನೀರು ಕುಡಿದು ಬೇಕಾದಾಗ ಮೇವು ತಿಂದು ಆರಾಮಾಗಿ ಓಡಾಡ್ಕೊಂಡಿರೋ ತರ ಮಾಡೋಣ ಅಂತ ಇದನ್ನ ಮಾಡ್ತಿರೋದು. ಇದಕ್ಕೆ ಟೋಟಲ್ ಆಗಿ 2 ಲಕ್ಷ ಖರ್ಚಾಗಿದೆ. ಕಂಪ್ಲೀಟ್ ಆಗೋ ಹೊತ್ತಿಗೆ 2.5 ಲಕ್ಷ ತನಕ ಖರ್ಚಾಗುತ್ತೆ. ಯಾಕೆಂತಂದ್ರೆ ಈ ಕಂಬಕ್ಕೆ 1 ಫೀಟಿಗೆನೆ ಆನ್ ಸ್ಪಾಟ್ ಅಲ್ಲಿ 165 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ಬಾಡಿಗೆ ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಇನ್ನ ಕಬ್ಬಣಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಆ ವೆಲ್ಡಿಂಗ್ ಮಾಡ್ತಾರಲ್ಲ ಅವರಿಗೆನೆ 40,000 ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟಿರೋದು. ಇನ್ನ ಪೇಂಟ್ ಹೊಡೆಯಕೆನೆ ಬರೀ 5,000 ಕೇಳಿದ್ರು ಗುರು ಅವರು, ಇಷ್ಟು ಪೇಂಟ್ ಹೊಡೆಯಕೆನೆ. ಅದಕ್ಕೆ ನಾನು ನಮ್ಮ ಅಪ್ಪ ಸೇರಿ ಪೂರ್ತಿ ಎಲ್ಲ ಪೇಂಟ್ ಹೊಡೆದಾಗಿದೆ. ಸ್ವಲ್ಪ ಉಳಿದಿದೆ ಆ ಕಡೆ ಅಂದ್ರೆ ಕೆಳಗಡೆ ಸೈಡ್ ಅಲ್ಲಿ, ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ಬೇಕೀಗ. ಹಸುಗಳು ಸಗಣಿ ಎಲ್ಲ ನಾವು ಇಲ್ಲೇ ತಂದು ಸ್ಟೋರ್ ಮಾಡೋದು. ವರ್ಷಕ್ಕೆ ನಮಗೆ ಮಿನಿ ಟ್ರಾಕ್ಟರ್ ಟ್ರೇಲರ್ ಅಲ್ಲಿ 10 ರಿಂದ 12 ಲೋಡ್ ಗೊಬ್ಬರ ಆಗುತ್ತೆ. ನಾವ್ ಯಾರಿಗೂ ಮಾರಕ್ ಹೋಗಲ್ಲ. ನಮ್ದೇ ಅಡಿಕೆ ಗಿಡ ಇದೆ, ಅಡಿಕೆ ಗಿಡಕ್ಕೆ ಹಾಕ್ತಿವಿ. ಮತ್ತೆ ಹೊಲಗಳಿದಾವೆ, ಹೊಲಗಳಿಗೆ ಹಾಕ್ತಿವಿ, ಯಾರಿಗೂ ಮಾರಕ್ ಹೋಗಲ್ಲ. ನೆಕ್ಸ್ಟ್ ಇದು ಇದೆಯಲ್ಲ ಇಷ್ಟು, ಇದು 2 ರಿಂದ 2.5 ತಿಂಗಳಲ್ಲಿ ಇಷ್ಟು ಸ್ಟೋರ್ ಆಗಿದೆ ಗೊಬ್ಬರ. ಡೈಲಿ ಬೆಳಿಗ್ಗೆ ಬಂದು ಎಲ್ಲ ಹಸುಗಳನ್ನ ಮೈ ತೊಳಿತೀವಿ. ಕರುಗಳಲ್ಲಿ ಯಾವ್ದು ಜಾಸ್ತಿ ಮೈನ ಕೊಳೆ ಮಾಡ್ಕೊಂಡಿರುತ್ತೆ ಆ ಕರುಗಳನ್ನ ಮಾತ್ರ ತೊಳೆದು ಹಾಲ್ ಕರ್ದು ಹಸುಗಳನ್ನೆಲ್ಲ ಇಲ್ಲಿ ಕಟ್ಟಿ ಕರುಗಳನ್ನ ಕಟ್ಟಿ ಸಿಪ್ಪೆ ಹಾಕೋಗ್ತಿವಿ. ಜೋಳದ ಸಿಪ್ಪೆನ ಹಾಕಿ ಹೋದ್ರೆ ಈ ತರ ದಿಂಡ್ಗಳನ್ನೆಲ್ಲ ಬಿಟ್ಕೊಂಡು ಸಿಪ್ಪೆ ಎಲ್ಲ ತಿಂದಾಕಿ ನೀಟಾಗಿ ಮೆಲ್ಕಾಕೊಂಡು ಮಂಗಿರ್ತವೆ. 10 ಗಂಟೆ 10 ಕಾಲ ಹಂಗೆ ಬಂದು ಡೈಲಿ ಇದನ್ನ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಶೈಲೇಜ್ ಮೇವನ್ನ ಹಾಕ್ತಿವಿ. ಜೋಳನ ಈ ತರ ಮಿಷಿನ್ ಅಲ್ಲಿ ಪುಡಿ ಮಾಡಿಸಿ ಇಟ್ಟಿರೋದು. ಇದು ಹೆಚ್ಚು ಕಮ್ಮಿ ಮಾಡಿ ಒಂದು 15 ದಿವಸ ಆಗಿರ್ಬೋದು. ಇದನ್ನ ಶೈಲೇಜ್ ಮೇವನ್ನ ನೀಟಾಗಿ ಇಟ್ಟಿದ್ರೆ ವರ್ಷಾನುಗಟ್ಟಲೆ ಇಟ್ಬೋದು ಗುರು. ಆದ್ರೆ ಈ ತರ ಚೀಲಲ್ಲಿ ಹಾಕಿದ್ರೆ ಏನೊಂದು 3 ತಿಂಗಳು ಆದ್ರೆ ಇಡ್ಬೋದು. ಈಗ ನಾವು ಈ ತರ ಮಂಕ್ರಿಗೆ ತುಂಬ್ಕೊಂಡೋಗಿ ಹಸುಗಳಿಗೆ ಹಾಕ್ತಿವಿ. ಇಲ್ಲಿ 3 ಮೇವಿನ ಮೆದೆ ಇದಾವೆ. ಇಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಸಿಪ್ಪೆನೇ ಇರೋದು, ಅಂದ್ರೆ ಜೋಳ ಸಿಪ್ಪೆ ಇದೆ. ಇದರಲ್ಲಿ ಅರ್ಧ ಹುಲ್ಲಿದೆ, ಅರ್ಧ ಸಿಪ್ಪೆ ಇದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಹುಲ್ಲಿದೆ. ನಾವು ಹುಲ್ಲ ಮತ್ತೆ ಸಿಪ್ಪೆನ ಯಾವಾಗ ಹಾಕ್ತಿವಿ ಅಂತಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಹಾಲ್ ಕರ್ದಾದ್ಮೇಲೆ. ಯಾವಾಗ್ಲೂ ಅಷ್ಟೇ ಬೆಳಗ್ಗೆ ಹಾಲ್ ಕರ್ದಾದ್ಮೇಲೆ ಈಗ ಸಿಪ್ಪೆ ಹಾಕಿ ಹೋಗಿರ್ತೀವಿ, ನೆಕ್ಸ್ಟ್ ಬಂದು ಮೇವ್ ಹಾಕ್ತಿವಿ. ಸಾಯಂಕಾಲನೂ ಅಷ್ಟೇ ಹಾಲ್ ಕರ್ದಾದ್ಮೇಲೆ ಸಿಪ್ಪೆ ಹಾಕಿ ಹೋಗ್ತಿವಿ. ಅಲ್ಲಿ ದೊಡ್ಡ ತೆಂಗಿನ ಮರ ಕಾಣಿಸ್ತಿದ್ದಿಲ್ಲ, ಫಸ್ಟ್ ನಮ್ಮ ಹೊಲ ಅಲ್ಲಿ ತನಕ ಇತ್ತು.
ಆದ್ರೆ ಈಗ ಇಲ್ಲಿ ತನಕ ಇದೆ. ಯಾಕೆ ಅಂತ ಅಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಜಮೀನು ಹಂಚ್ಬೇಕಾದ್ರೆ ಏರುಪೇರಾಗಿ ಹಂಚಿದ್ದಾರೆ, ಆದ್ರೆ ಖಾತೆನ ಒಂದೇ ಸಮ ಮಾಡಿದ್ದಾರೆ. ನಾವು ನಮ್ಮ ಹೊಲ ಅಂತ ತೆಂಗಿನ ಮರ ನಟ್ಟಿದ್ದು. ಅವಾಗ ಏನಾಯ್ತು ಅಂತಂದ್ರೆ ಇನ್ನ ಫಸ್ಲಿಗೆ ಬಂದು ಒಂದ್ ವರ್ಷ 2 ವರ್ಷ ಆಗಿತ್ತಷ್ಟೇ. ಅವಾಗ ಎಲ್ಲ ಸರ್ವೆ ಮಾಡಿಸಿ ಎಲ್ಲರಿಗೂ ಒಂದೇ ಸಮ ಆಗ್ಬೇಕು ಅಂತ ನಮ್ಮ ಹೊಲ ಇಲ್ಲಿ ತನಕ ಬಂತು. ಇನ್ನೆಲ್ಲ ನೆಕ್ಸ್ಟ್ ಬೇರೆ ಬೇರೆಯವ್ರಿಗೆ ಹೋಯ್ತು. ನೆಕ್ಸ್ಟ್ ನಮ್ಮ ಹೊಲ ಇಲ್ಲಿಂದ ಈಗ ಇಲ್ಲಿ ತನಕ ಇದೆ. ಏನ್ ಮಾಡೋದು ಅಂತ ಇಷ್ಟು ತೆಂಗಿನ ಮರನ ಬಿಟ್ಟು ಈಗ ಇಲ್ಲಿಂದ ಈ ಕಡೆ ಇದೆ ನಮ್ಮ ಹೊಲ. ಈಗ ಮತ್ತೆ ನಾವು ತೆಂಗಿನ ಮರನ ಇಲ್ಲಿ ನೆಟ್ಟಿದೀವಿ. ಮನೇಲಿ ಒಂದು ದಿನಕ್ಕೆ ಬೇರೆ ಡ್ರಮ್ ಮತ್ತೆ ಒಂದು ಟ್ಯಾಂಕ್ ನೀರು ಖಂಡಿತ ಯೂಸ್ ಮಾಡೇ ಮಾಡ್ತೀವಿ. ಯಾಕೆಂತಂದ್ರೆ ಹಸುಗಳಿಗೆ ನೀರು ಕುಡಿಯೋಕೆ ಬೇಕು. ನೆಕ್ಸ್ಟ್ ಹಸುಗಳು ಮೈ ತೊಳಿತೀವಿ, ಡೈಲಿ ಕೊಡ್ಕೆನ ತೊಳಿತೀವಿ. 2 ಕಡೆನ ಹೊರಗಡೆ ಮತ್ತೆ ಒಳಗಡೆ ಕೊಡ್ಕೆ ತೊಳೆಯೋದ್ರಿಂದ ಇವು 3 ಡ್ರಮ್ಮಲ್ಲಿ ನೀರು ಬೇಕೇ ಬೇಕಾಗುತ್ತೆ ನಮಗೆ. ಪವರ್ ಸ್ಪ್ರೇಯರು ಕೊಡ್ಕೆ ತೊಳೆಯೋಕ್ಕೆ ಮತ್ತೆ ಲೋ ಪ್ರೆಷರಲ್ಲಿ ಹಸುಗಳು ಮೈ ತೊಳೆಯೋಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಸ್ವಲ್ಪ ಈಸಿ ಆಗುತ್ತೆ ಗುರು. ಮೊದಲೆಲ್ಲ ಭಾಳ ಕಷ್ಟ ಆಗ್ತಿತ್ತು, ಇದು ತಂದ್ಮೇಲೆ ಸ್ವಲ್ಪ ಈಸಿ ಆಗಿದೆ. ನೆಕ್ಸ್ಟು ಅದೊಂದು ಮಿಷಿನ್ ತೋರಿಸಿದ್ದಲ್ಲ, ಅದರಲ್ಲೂ ಕೂಡ ಇದೆ. 2 ಇದೆ ನಮ್ಮ ಮನೇಲಿ ಇದೀಗ. ಆಗಲೇ ಹೇಳಿದೆ ನಾವು ಒಂದು ಹೊತ್ತಿಗೆ ಡೈರಿಗೆ 17ರಿಂದ 18 ಲೀಟರ್ ಹಾಲು ಹೋಯ್ತೀವಿ ಅಂತ. ಅದರಲ್ಲಿ 12ರಿಂದ 13 ಲೀಟ್ರು ಹಾಲನ್ನ ಇದು ಒಂದೇ ಹಸು ಕೊಡುತ್ತೆ. ಇದು ಒಂದು 6-7 ಲೀಟರ್ ಕೊಡುತ್ತೆ. ಇದು ಹಾಲು ಕೊಡುತ್ತೆ ಚೆನ್ನಾಗಿ. ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಮೇವನ್ನ ಕರೆಕ್ಟಾಗಿ ತಿನ್ನಲ್ಲ, ನೀರ್ನು ಕರೆಕ್ಟಾಗಿ ಕುಡಿಯಲ್ಲ, ಎಲ್ಲ ಸ್ವಲ್ಪ ಮಾಡಿ ಈ ತರ ಆಗಿದೆ ಈ ಹಸು. ಬೆಳಗ್ಗೆಯಿಂದ ನಾವೇನ್ ಮೇವ್ ಹಾಕ್ತಿವಿ ಅಂದ್ರೆ 10 ಕಾಲು 10:15 ಹೊತ್ತಿಗೆ ಶೈಲೇಜ್ ಮೇವನ್ನ ಹಾಕ್ತಿವಿ. ಮತ್ತೆ ಮಧ್ಯಾಹ್ನ ತನಕನೂ ಶೈಲೇಜ್ ಮೇವನ್ನ ತಿಂತಿರ್ತವೆ. ನೀರ್ ಕುಡ್ಸಾದ್ಮೇಲೆ ಮತ್ತೆ ಶೈಲೇಜ್ ಮೇವ್ ಹಾಕ್ತಿವಿ. ನೆಕ್ಸ್ಟ್ ಈ ಸೀಮೆ ಹುಲ್ಲು ಇದೆಯಲ್ಲ ಅಂದ್ರೆ ನೇಪರ್ ಹುಲ್ಲು ಇದೆಯಲ್ಲ, ಇದನ್ನ ಹಾಕಿ ನೆಕ್ಸ್ಟ್ ಹಾಲ್ ಕರಿಯೋ ತನಕ ಹಂಗೆ ಬಿಡ್ತೀವಿ. ಹಾಲ್ ಕರೆದಾದ್ಮೇಲೆ ಹೇಳಿದಂಗೆ ಸಿಪ್ಪೆನೋ ಇಲ್ಲ ಹುಲ್ನ ಹಾಕಿ ಮನೆಗೆ ಹೋಗ್ತೀವಿ.